ನನ್ನ ಜೊತೆ ಶಾಪಿಂಗಿಗೆ ಬರ್ತೀಯಾ? ನಿರುಪಮಾಳಿಗೆ ಏನಾದರೂ ಪ್ರೆಸೆಂಟೇಷನ್ ತರಬೇಕಾಗಿತ್ತು. ನನಗೆ ಹುಡುಗಿರ ಟೇಸ್ಟ್ ಗೊತ್ತಾಗಲ್ಲ. ನೀನು ಬಂದು ಏನಾದರೂ ಸೆಲೆಕ್ಟ್ ಮಾಡಿಕೊಡು. ಮಾನಸ ಹೆಚ್ಚು ಚರ್ಚೆ ಮಾಡದೆ ಸಿದ್ಧಳಾಗಿ ಬಂದಳು. ಅವಳು ಹುಟ್ಟಿದ ನೇರಳೆಯ ಬಣ್ಣದ ಸಾಧಾರಣ ಸೀರೆಯಲ್ಲಿಯೂ ಅವಳ ಮುಖ ಗುಲಾಬಿ ಹೂವಿನಂತೆ ಕಾಣ್ತಿತ್ತು. ಭಾನುಪ್ರಕಾಶ್ ಪ್ರಸಿದ್ಧ ಸಿಲ್ಕ್ ಹೌಸಿಗೆ ಕರೆದೊಯ್ದಾಗ ಮಾನಸ ಕಣ್ಣರಳಿಸಿ ಸುತ್ತಲೂ ಜೋಡಿಸಿಟ್ಟಿದ್ದ ವಿವಿಧ ನಮೂನೆಯ ಸೀರೆಗಳನ್ನು ನೋಡಿದ್ಲು. ಮನು, ಯಾವುದಾದ್ರೂ ಸೀರೆ ನೀನೇ ಚೂಸ್ ಮಾಡು. ಭಾನು ಅವಳನ್ನು ಎಚ್ಚರಿಸಿದ. ಅಂಗಡಿಯವನು ಹರಿವಿದ್ದ ಗೇಣಗಲದ ಅಂಚಿನ ರಂಗುರಂಗಿನ ಸೀರೆಗಳು ಅವಳ ಕಣ್ಕೂರೈಸಿದವು. ನನಗೆ ಇಂಥ ಸೀರೆಗಳು ಸೆಲೆಕ್ಟ್ ಮಾಡಿ ಅಭ್ಯಾಸವಿಲ್ಲ ಭಾನು. ಭಾನು ತಾನೇ ಆಸಕ್ತಿ ವಹಿಸಿ 2 ಸೀರೆಗಳನ್ನು ಆಯ್ಕೆ ಮಾಡಿದ. ಗಿಳಿ ಹಸಿರಿನ ಮೆರೂನ್ ಬಣ್ಣದ ಬಾರ್ಡರ್ ಇದ್ದ ಸೀರೆ ಒಂದು, ಮತ್ತೊಂದು ಗಿಳಿ ಕಿತ್ತಳೆ ಬಣ್ಣದ ಜರಿ ಹಂಚು. ಮೈ ತುಂಬ ಜರಿಯ ನಕ್ಷತ್ರವಿದ್ದ ಸೀರೆ ಮನಸೂರೆಗೊಳ್ಳುವಂತಿತ್ತು. ನಿನ್ನ ಸೆಲೆಕ್ಷನ್ ಬ್ಯೂಟಿಫುಲ್. ಮಾನಸ ಉದ್ಗರಿಸಿದಾಗ ಚಲುವು ಸೂಸುತ್ತಿದ್ದ ಅವಳ ಮುಖವನ್ನೇ ರಸಿಕತೆಯಿಂದ ನೋಡಿದ ಭಾನು ಮೆಲ್ಲನೆ ಹೇಳ್ದ, ಎಸ್, ಯು ಆರ್ ರೈಟ್. ಅವನು ಅವೆರಡನ್ನು ಪ್ಯಾಕ್ ಮಾಡಿಸಿದಾಗ ಅವಳಿಗೆ ಕಸಿವಿಸಿಯಾಯಿತು. ಏನು, 2 ಸೀರೆನೂ ಪ್ರೆಸೆಂಟ್ ಮಾಡ್ತೀಯಾ? ನನಗೆ ಇಷ್ಟವಾದವರಿಗೆ ಎಷ್ಟು ಕೊಟ್ಟರು ಸಾಲದು. ಭಾನು ನಕ್ಕ. ಮಾನಸಳ ಮನಸ್ಸು ವಿನಾಕಾರಣ ಉದ್ವೇಗಗೊಂಡಿತು. ಬಾ, ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ತಗೊಳ್ಳೋಣ. ಅವನ ಆಹ್ವಾನವನ್ನು ಅಂಗೀಕರಿಸಲು ಅವಳಿಗೆ ಮನಸ್ಸಿರಲಿಲ್ಲ. ಇಲ್ಲಪ್ಪ, ಮನೆಗೆ ಹೋಗೋಣ, ನಾನಿನ್ನೂ ತುಂಬ ಓದ್ಕೊಬೇಕು. ಅವನು ಹೆಚ್ಚು ಒತ್ತಾಯಿಸಲಿಲ್ಲ. ಮನೆ ತಲುಪಿದ ಮೇಲೆ ಮಾನಸ ಯಾರೊಡನೆಯೂ ಮಾತನಾಡದೆ ರೂಮ್ ಸೇರಿಕೊಂಡಾಗ ಗೋದಾಬಾಯಿ ಹುಬ್ಬೇರಿಸಿ ಮಗನತ್ತ ನೋಡಿದ್ರು. ಯಾಕೋ ಅವಳು ಮುನ್ಸ್ಕೊಂಡಿದ್ದಾಳೆ? ನೀನೇನಾದರೂ ಅವಳನ್ನು ರೇಗಿಸ್ತೀಯಾ? ಭಾನು ಸಣ್ಣಗೆ ಸಿಳ್ಳೆ ಹಾಕುತ್ತಾ ಅವರತ್ತ ಸುಮ್ಮನಿರುವಂತೆ ಆಜ್ಞೆ ಮಾಡಿ ರೂಮಿಗೆ ಹೋದಾಗ ಮಾನಸ ತಲೆ ತಗ್ಗಿಸಿ ಪುಸ್ತಕ ಓದೋದ್ರಲ್ಲಿ ತಲ್ಲೀನಳಾಗಿದ್ಲು. ಅವನು ಸದ್ದಿಲ್ಲದೆ ಅವಳ ಬೆನ್ನ ಹಿಂದೆ ನಿಂತು 2 ಸೀರೆಗಳನ್ನು ಅವಳ ಭುಜದ ಸುತ್ತಲೂ ಹಾಕಿದಾಗ ಮಾನಸ ಬೆಚ್ಚಿ ಹಿಂದೆ ತಿರುಗಿದ್ಲು. ಅವಳ ಕಣ್ಣುಗಳಲ್ಲಿ ಗೊಂದಲದ ಬೆಳಕಿತ್ತು. ನಿರುಪಮಾಳಿಗೆ ಸೀರೆ ಆರಿಸೋಕೆ ನಾನ್ಯಾಕೆ ಹೋಗ್ತೀನಿ? ಇಷ್ಟು ಬೆಲೆ ಬಾಳೋ ಸೀರೆಗಳ ಗಿಫ್ಟ್ ಕೊಡೋ ಅಂತ ಆತ್ಮೀಯಳು ಅವಳೆಲ್ಲ. ನಿನ್ನ ನಾಲೆಜೆಲ್ಲ ಬರೀ ಪುಸ್ತಕಗಳದು ಅಷ್ಟೇ. ಪ್ರಾಕ್ಟಿಕಲ್ ಆಗಿ ನಿನಗೆ ಯೋಚಿಸೋಕೆ ಬರಲ್ವಾ? ಮತ್ತೆ ಈ ಸೀರೆ? ನವಿಲಿನಂತೆ ನರ್ತಿಸ್ತಿದ್ದ ಎದೆಯನ್ನು ಅದಮಿಕೊಂಡು ಕೇಳಿದಾಗ ಅವನು ಅವಳ ಕೆನ್ನೆ ಹಿಂಡಿದ. ನನಗೆ ಇಷ್ಟವಾದವರಿಗೆ ತಂದಿದ್ದೀನಿ ಅಂತ ನಾನಾಗಲೇ ಹೇಳಿಲ್ವಾ? ಮಾನಸಾಳಿಗೆ ಕಣ್ತುಂಬಿ ಬಂದು ಭಾವುಕತೆಯಿಂದ ಕೊರಳಲ್ಲಿ ಉಸಿರು ಸೆರೆಯಾದಂತೆ ಭಾಸವಾಯಿತು. ಅವಳಿಗೆ ಬುದ್ಧಿ ತಿಳಿದಾಗಿನಿಂದ ಯಾರೂ ಅವಳಿಗೆ ಪ್ರೀತಿಯಿಂದ ಉಡುಗೊರೆ ನೀಡಿರಲಿಲ್ಲ. ಸಂತೋಷ ಕೃತಜ್ಞತೆ ಹುಕ್ಕಿ ಬಂದಾಗ ಅವನ ಹೆಗಲಿಗೆ ಹೊರಗಿ ಮುಖ ಮುಚ್ಕೊಂಡ್ಳು. ಅವನ ತೋಳುಗಳು ಅವಳನ್ನು ಅಪ್ಯಾಯಮಾನದಿಂದ ಬಳಸಿ ಹತ್ತಿರ ಕೆಳ್ಕೊಂಡವು. ಭಾನು, ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗಿಲ್ಲ. ಸೀರೆಗಳು ತುಂಬ ಚೆನ್ನಾಗಿವೆ. ನಿನಗೆ ತುಂಬ ಥ್ಯಾಂಕ್ಸ್. ಭಾನು ಕಣ್ಣು ಕಿರಿದಾಗಿಸಿ ನಕ್ಕ. ಶುದ್ಧ ಎಳೆ ಮಗು ನೀನು. ಸರಿಯಾಗಿ ಥ್ಯಾಂಕ್ಸ್ ಹೇಳೋಕ್ಕೂ ಬರಲಿಲ್ವಲ್ಲ ನಿನಗೆ ಎಂದು ಅವಳ ಮುಖವೆತ್ತಿ ಅವಳ 2 ಕೆನ್ನೆಗಳಿಗೂ ಮುತ್ತಿಟ್ಟು, ಈಗ ನಿನ್ನ ಥ್ಯಾಂಕ್ಸ್ ನನಗೆ ಸರಿಯಾಗಿ ತಲುಪಿದೆ. ಅವನ ತೋಳಿನ ಬಿಗಿತನದಿಂದ ಅವಳ ದೇಹವೆಲ್ಲ ವಿಶೇಷ ಅನುಭೂತಿಯಿಂದ ಕಂಪಿಸಿತು. ಅವಳ ಕೋಮಲ ಸಾನ್ನಿಧ್ಯಕ್ಕೆ ಸೋತು ಅವನ ತುಟಿಗಳು ದುಂಬಿಯಂತೆ ಅವಳ ಮುಖದ ತುಂಬ ಹರಾಡಿದವು. ಮರುಕ್ಷಣದಲ್ಲಿ ತನ್ನ ದುಡುಕಿನ ವರ್ತನೆಗೆ ಅವನಿಗೆ ನಾಚಿಕೆ ಎನಿಸಿತು. ಐ ಆಮ್ ಸಾರಿ ಮಾನಸ. ಕೆಲವು ಸಲ ನಿನ್ನ ಎದುರಿಗೆ ಬಂದರೆ ನನಗೆ ಸಂಯಮದಿಂದ ಇರೋಕೆ ಬಹಳ ಕಷ್ಟವಾಗುತ್ತೆ. ಇನ್ನೊಂದು ಸಲ ನಾನು ಹಾಗೆ ಕಂಟ್ರೋಲ್ ತಪ್ಪಿ ನಡ್ಕೊಳ್ಳಲ್ಲ. ಅವರಿಬ್ಬರು ರೂಮ್ನಲ್ಲಿ ಮಾತನಾಡ್ತಿರೋದನ್ನು ಕಂಡು ಗೋದಾಬಾಯಿ ಅನುಮಾನಿಸುತ್ತಾ ಒಳಗೆ ಪ್ರವೇಶಿಸಿದ್ರು. ಏನೋ ಅದು ನಿಮ್ಮ ಸಂವಾದ? ಏನು ಸಮಾಚಾರ? ಅಮ್ಮ, ಈ ಸೀರೆ ಹೇಗಿದೆ? ಭಾನು ಸೀರೆಗಳ ಪ್ಯಾಕೆಟ್ ಮುಂದೆ ಹಿಡಿದು ತೋರಿಸಿದಾಗ ಅವರು ಅವಾಕ್ಕಾದರು. ತುಂಬ ಚೆನ್ನಾಗಿದೆ. ಎಷ್ಟಾಯಿತು? ಯಾರಿಗೆ ತಂದಿದ್ಯಾ? ಮಾನಸಾಳಿಗೆ. ನಿರುಪಮಳ ಮದುವೆಗೋಸ್ಕರ ಉಟ್ಕೊಳ್ಳೋಕೆ ತಂದೆ. ಭಾನು ಸರಳವಾಗಿ ಹೇಳಿದಾಗ ಗೋದಾಬಾಯಿ ಏನೆನ್ನುವರು ಎಂದು ಮಾನಸ ಬೆದರಿದ್ಲು.
ಒಳ್ಳೆ ಕೆಲಸ ಮಾಡಿದೆ ಬಿಡು. ನಾನು ನಿನಗೆ ಹೇಳೋಣ ಅಂತಿದ್ದೆ. ಎಷ್ಟೇ ಆಗಲಿ ನನ್ನ ಮಗ ಅಲ್ವಾ, ನನಗಿಂತ ಮುಂಚೆ ನೀನೇ ಈ ಕೆಲಸ ಮಾಡಿದೀಯ. ಗೋದಾಬಾಯಿಯ ದನಿಯಲ್ಲಿ ವ್ಯಂಗ್ಯವಿರಲಿಲ್ಲ, ಆರ್ಥಿಕತೆ ಇತ್ತು. ಮಾನಸಾಳಿಗೆ ಪರೀಕ್ಷೆಯ ಒತ್ತಡ ಒಂದು ಕಡೆ, ಭಾನುವಿನ ಆಕರ್ಷಣೆ ಇನ್ನೊಂದು ಕಡೆ. ಅವಳಿಗೆ ತಲೆ ಕೆಟ್ಟೋದಂತಾಗಿತ್ತು. ಯಾವುದರ ಬಗ್ಗೆಯೂ ಸರಿಯಾಗಿ ಯೋಚಿಸಿ ಒಂದು ನಿಲುಗಡೆ ಬರೋದಕ್ಕೆ ಅವಳಿಗೆ ಸಮಯವಿರಲಿಲ್ಲ. ನಿರುಪಮಳ ವಿವಾಹ ವೈಭವದಿಂದ ನೆರವೇರಿತು. ಬಾನು ಕೊಡಿಸಿದ ಸೀರೆ ಉಟ್ಟು ಮಾನಸ ಎಲ್ಲರ ಕಣ್ಗೊಂಬೆಯಾಗಿ ಸಮಾರಂಭದಲ್ಲಿ ಓಡಾಡ್ತಿದ್ಲು. ರಿಸೆಪ್ಷನ್ಗಾಗಿ ಕಿತ್ತಳೆ ಬಣ್ಣದ ಸೀರೆ ಉಟ್ಟು ಸರಳವಾಗಿ ಅಲಂಕರಿಸಿಕೊಂಡು ಚಿನ್ನದ ಪುತ್ಥಳಿಯಂತಿದ್ದ ಮಾನಸಾಳನ್ನು ಕಂಡು ಯಶೋದಮ್ಮ ಎಷ್ಟು ಬಾರಿ ಕಂಬನಿ ಒರೆಸ್ಕೊಂಡಿದ್ರು. ಅಚ್ಚಗಪ್ಪು ಬಣ್ಣದ ಸೂಟ್ನಲ್ಲಿ ಭಾನುಪ್ರಕಾಶನ ಧೀರ ವ್ಯಕ್ತಿತ್ವ ವಿಜೃಂಭಿಸ್ತಿತ್ತು. ಅವನ ಮೆಚ್ಚುಗೆಯ ನೋಟ ಮಾನಸಾಳನ್ನೇ ಎಡಬಿಡದೆ ಹಿಂಬಾಲಿಸ್ತಿತ್ತು. ಹೆಣ್ಣೆತ್ತ ಕೆಲವರು ಗೋದಾಬಾಯಿಯ ಸ್ನೇಹ ಬೆಳೆಸಿ ಭಾನುವಿನ ಬಗ್ಗೆ ಪ್ರಸ್ತಾಪ ಮಾಡಲು ಕಾತುರ ತೋರ್ತಿದ್ರು. ಅವರ ಉಪಟಳ ತಾಳಲಾರದೆ ಗೋದಾಬಾಯಿ ಮಗನಿಗೆ ಹೇಳಿದರು, ಆ ಹುಡುಗಿರೆಲ್ಲ ಆ ಮದುವೆ ಮನೆಯಲ್ಲೇ ಓಡಾಡ್ತಾ ಇದ್ದಾರೆ ನೋಡೋ ಬಾನು. ನಿನಗೆ ಇಷ್ಟ ಆದವಳನ್ನು ನಾನು ಸೊಸೆಯಾಗಿ ಒಪ್ಕೊಳ್ತೀನಿ. ನಂದೇನಪ್ಪ ನಿಜವಾಗ್ಲೂ. ಹಾಗಾದರೆ ಈಗ ನಾನು ಏನು ಹೇಳಲಾರೆ. ಸಮಯ ಬಂದಾಗ ನಾನೇ ನನಗೆ ಇಷ್ಟವಾದ ಹುಡುಗಿನ ನಿನ್ನ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ. ಬಾನು ಮೆಲ್ಲಗೆ ನಕ್ಕ. ಕರ್ಕೊಂಡು ಬಂದು ನಿಲ್ಲಿಸೋದೇನು, ದಿನ ಬೆಳಗಾದರೆ ಅವಳನ್ನು ಪಕ್ಕದ ಮನೆಯಲ್ಲೇ ನೋಡ್ತಾನೆ ಇರ್ತೀನಲ್ಲ. ಅಮ್ಮ ಪರವಾಗಿಲ್ಲ ನೀನು, ನಾನು ಏನು ಅಂತಿದ್ದೆ. ಗೋದಾಬಾಯಿ ನಗುತ್ತಾ, ನಾನು ಮನಃಶಾಸ್ತ್ರನ ತಾಯಿ. ಮಗನ ಮನಸ್ಸಿನ ಆಕೆ ಸುಲಭವಾಗಿ ಗ್ರಹಿಸಬಲ್ಲೆ. ನೀನು ಅವಳಿಗೆ ಸೀರೆ ತಂದ್ಕೊಡ್ದಿನವೇ ನಿನ್ನ ಗುಟ್ಟು ಕಂಡು ಹಿಡಿದುಬಿಟ್ಟೆ ಎಂದಾಗ ಬಾನು ಕೆಂಪಾದ. ಈಗ ಅವಳಿನ್ನೂ ಓದ್ತಿದ್ದಾಳೆ. ಅದಕ್ಕೆ ಇನ್ನು 2 ವರ್ಷ ನಾನು ಮದುವೆ ಬಗ್ಗೆ ಯೋಚನೆ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಆಗ್ಲೇಳು, 2 ವರ್ಷಗಳೇನು ಮುಗಿದು ಹೋಗೋದು. ಮಾನಸಾಳಂತ ಸೊಸೆ ಬಂದರೆ ನಾನು ಬೇಡ ಅಂತೀನ? ಅವರ ದನಿಯಲ್ಲಿ ಸಂತೃಪ್ತಿ ತುಂಬಿತ್ತು. ಭಾರತಿ ತಾಯಿಯ ಜರಿ ಅಂಚಿನ ಸೀರೆ ಉಟ್ಟು ಮೈ ತುಂಬ ಆಭರಣ ಧರಿಸಿ ಸಿರಿಲಕ್ಷ್ಮಿಯಂತೆ ಕಾಣ್ತಿದ್ಲು. ಅವಳು ಎಲ್ಲರೊಡನೆಯೂ ನಗು ನಗುತ್ತಾ ಮಾತನಾಡ್ತಿದ್ರೆ ಅವಳು ಮನೋರೋಗಿಯಾಗಿದ್ದಾಳೆ ಎಂದು ಯಾರೂ ನಂಬ್ತಿರಲಿಲ್ಲ. ಆದರೆ ಅವಳ ವಿಷಯ ತಿಳಿದಿದ್ದ ಕೆಲವು ನೆಂಟರು ಅವಳ ಚಲನವಲನಗಳನ್ನೇ ಭೂತಗನ್ನಡಿ ಹಿಡಿದು ನೋಡುವಂತೆ ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ಅವಳು ಅರುಂಧತಿಯ ತಂಗಿ ಭಾರತಿ ಅಲ್ವಾ? ಅವಳಿಗೆ ಹುಚ್ಚಿಡಿದು ಆಸ್ಪತ್ರೆ ಸೇರಿದಾಗ ಅವಳ ಗಂಡ ಅವಳನ್ನು ಬಿಟ್ಟು ಹೋದಿದ್ದಾನಂತೆ. ಈಗ ನೋಡಿ, ವಯಸ್ಸಿಗೆ ಬಂದ ಮಗಳಿದ್ದಾಳೆ. ಅವಳ ಮದುವೆ ಯೋಚನೆ ಮಾಡಬೇಕಾದ ಸಮಯದಲ್ಲಿ ಆ ಪುಣ್ಯಾತ್ಮ ತನ್ನ 2ನೇ ಹೆಂಡತಿ ಮಗಳ ಜೊತೆ ಸುಖವಾಗಿದ್ದಾನಂತೆ. ಈಗ ಯಶೋದಮ್ಮನವರಿಗೆ ಭಾರತಿ ವಿಷಯದಲ್ಲಿ ದೊಡ್ಡ ಕೊರಗು ಹತ್ಕೊಂಡ್ಬಿಟ್ಟಿದೆ. ಅಯ್ಯೋ ಪಾಪ, ಅವಳಿನ್ನೂ ಪೂರ್ತಿ ಗುಣವಾಗಿಲ್ಲ ಅನ್ಸುತ್ತಮ್ಮ. ಆವಾಗಲಿಂದ ನೋಡ್ತಾನೆ ಇದ್ದೀನಲ್ಲ, ಆ ಪಾರ್ಟಿ ನಗೋದೇನೋ ಗಳಗಳ ಅಂತ ಒಂದೇ ಸಮನೆ ಮಾತನಾಡೋದೇನೋ. ಬುದ್ಧಿ ಸರಿಯಾಗಿರೋರು ಹೀಗಾಡ್ತಾರ? ನಮ್ಮ ಮೊಮ್ಮಗುನ ಎತ್ಕೊಳ್ಬೇಕು ಅಂತ ಬಂದ್ಲು. ಅವಳ ಕೈಗೆ ಮಗುನ ಕೊಡೋಕೆ ನನಗೇನು ಹುಚ್ಚೆ? ಇಲ್ಲಮ್ಮ, ಮಗುಗೆ ನಿದ್ದೆ ಸಮಯ ಅಂತ ನಯವಾಗಿ ಹೇಳಿ ಕಳಗಿಸ್ದೆ. ಅಷ್ಟರಲ್ಲಿ ಭಾರತಿ ಅರಿಶಿನ ಕುಂಕುಮದ ತಟ್ಟೆ ಹಿಡಿದು ಬಂದಾಗ ಅವರ ಸಂಭಾಷಣೆ ಸ್ಥಗಿತಗೊಂಡಿತು. ನೀನು ಯಾಕಮ್ಮ ಓಡಾಡಿ ಆಯಾಸ ಮಾಡ್ಕೊಳ್ತೀಯ? ಮೊದಲೇ ನಿನಗೆ ಹುಷಾರಿಲ್ಲ. ಒಬ್ಬಾಕೆ ಭಾರತಿಯೊಡನೆ ಕನಿಕರದಿಂದ ನೋಡುತ್ತಾ ಹೇಳಿದಾಗ ಭಾರತಿ ನಕ್ಕಳು. ನನಗೇನಾಗಿದೆ, ಹುಷಾರಾಗಿ ಇದ್ದೀನಲ್ಲ ಎಂದು ಮುಂದೆ ಹೆಜ್ಜೆ ಇಡುವಷ್ಟರಲ್ಲಿ ಆಕೆಯ ಪೆಸು ನುಡಿ ಅವಳ ಕಿವಿಗೆ ಬಿತ್ತು. ಏನು ಹುಷಾರು, ಹುಚ್ಚು ವಾಸೆ ಆಗೋದು ಕಾಗೆ ಬೆಳ್ಳಗಾಗೋದು ಎರಡೂ ಒಂದೇ. ಇವಳು ಹೇಳಬೇಕು, ನಾವು ನಂಬಬೇಕು. ಅವಳು ಸರ್ರನೆ ಹಿಂತಿರುಗಿ ಬಂದು, ಏನ್ರಿ, ನನಗೆ ಹುಚ್ಚು ವಾಸೆ ಆಗಿಲ್ಲ ಅಂತ ಹೇಳೋಕೆ ನೀವು ಯಾವ ಮೆಂಟಲ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀರಿ ಎಂದು ಗಡಸಾಗಿ ಕೇಳಿದಾಗ ಆಕೆ ತಬ್ಬಿಬ್ಬಾದ್ರು. ಏನಮ್ಮ ಹೀಗೆ ಮಾತನಾಡ್ತಿದೀಯಾ? ನಾನು ಏನಂದೆ? ನಿಮ್ಮ ಹಾಗೆ ಕುಹಕದಿಂದ ಬೆನ್ನ ಹಿಂದೆ ಮಾತನಾಡೋಕೆ ನನಗೆ ಬರಲ್ಲ. ನಾನು ಏನೇ ಇದ್ರೂ ನೇರವಾಗಿ ಮಾತನಾಡೋದು. ಅಲ್ರಿ, ನನ್ನಿಂದ ನಿಮಗೇನು ತೊಂದರೆಯಾಗಿದೆ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡ್ತೀರಿ? ಅಷ್ಟರಲ್ಲಿ ಸುತ್ತಮುತ್ತಲಿದ್ದವರು ಗಮನ ಅತ್ತ ಅರಿಯಿತು. ಏನಾಯ್ತಂತೆ?
ಕುತೂಹಲ ಕಂಠಗಳ ಪ್ರಶ್ನೆಗಳ ದಾಳಿ ಇಟ್ಟಾಗ ಆ ಹೆಂಗಸು ಗಾಬರಿಯಿಂದ ಅಳುತ್ತಾ, ಇವಳ ಜೊತೆ ಮಾತಿಗೆ ಹೋದ ನನಗೆ ಬುದ್ಧಿ ಇಲ್ಲಮ್ಮ, ಹುಷಾರಾಗಿದೆಯಾ ಅಂತ ಕೇಳಿದಕ್ಕೆ ಎಷ್ಟು ಬಾಯಿ ಮಾಡ್ತಾಳೆ ನೋಡಿ. ನಿಮಗೆ ಬುದ್ಧಿ ಇಲ್ಲ ಅನ್ನೋದು ಮೊದಲು ಒಪ್ಕೊಳ್ಳಿ. ಸುಮ್ಮನೆ ಬೇರೆಯವರ ಬುದ್ಧಿ ಯಾಕೆ ಪರೀಕ್ಷೆ ಮಾಡೋ ಚಪಲ ನಿಮಗೆ? ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಸಾಕು. ಭಾರತಿ ಬುಸುಗುಟ್ಟಿದ್ಲು. ನಡೆಯುತ್ತಿದ್ದ ಗಲಾಟೆ ಅರುಂಧತಿಯ ಕಿವಿಗೆ ಬೀಳೋದಕ್ಕೆ ತಡವಾಗಲಿಲ್ಲ. ಏನದು ಗಲಾಟೆ? ನಿನ್ನ ತಂಗಿಗೆ ತಲೆ ಸರಿಯಾಗಿಲ್ಲ ಅಂತ ತಿಳಿದು ಮದುವೆ ಮನೆಯಲ್ಲಿ ಎಲ್ಲರ ಜೊತೆ ಓಡಾಡೋಕ್ಕೆ ಯಾಕೆ ಬಿಟ್ಟಿದ್ಯಮ್ಮ? ನಾವೆಲ್ಲ ಸುರಕ್ಷಿತವಾಗಿ ಮನೆ ಸೇರಬೇಕೋ ಬೇಡವೋ? ಭಾರತಿಯೊಡನೆ ಜಗಳವಾಡಿದ ಹೆಂಗಸು ಬೋಧಿಸಿದಾಗ ಅಲ್ಲಿ ಹಾಜರಿದ್ದ ಕೆಲವು ಗಂಡಸರು ಬಂದು ನೆರೆದ್ರು. ಭಾರತಿಗೆ ನಾಚಿಕೆ ಅವಮಾನದಿಂದ ಭೂಮಿ ಬಾಯಿ ಬಿಡಬಾರ್ದೆ ಎನಿಸುವಷ್ಟು ಜೀವ ಹಿಂಡಿದಂತಾಯಿತು. ಅರುಂಧತಿ ಭಾರತಿಯತ್ತ ತಿರುಗಿ ನಾಟಕೀಯವಾಗಿ ಕೈ ಮುಗಿದು, ಲೇ ಭಾರತಿ, ನಿನ್ನ ದಮ್ಮಯ್ಯ, ಎಲ್ಲರೆದುರಿಗೆ ನಮ್ಮ ಮಾನ ಮರ್ಯಾದೆ ಕಳಿಬೇಡ ಕಣೆ. ನಮ್ಮನೆ ಹುಳುಕು ಹೊರಗೆ ಯಾರಿಗೂ ತಿಳಿಯೋದು ಬೇಡ. ಪ್ರಾರಬ್ಧನ ಮನೆಯಲ್ಲೇ ಕೂಡ ಹಾಕಿರೋಣ ಅಂತ ಅಪ್ಪ ಅಮ್ಮನಿಗೆ 1000 ಸಲ ಬಡ್ಕೊಂಡೆ. ಕೇಳಿದ್ರ ನನ್ನ ಮಾತು? ಎಲ್ಲ ನನ್ನ ಹಣೆ ಬರಹ ಎಂದು ಹಣೆ ಚಚ್ಕೊಂಡಾಗ ಭಾರತಿಯ ಕಣ್ಣಲ್ಲಿ ನೀರು ಜಿನುಗಿತು. ಏನಕ್ಕ, ನೀವೆಲ್ಲ ಮನುಷ್ಯರಲ್ವಾ? ನಿಮಗೆ ಕೋಪ ಬಂದಾಗ ನೀವು ರೇಗಾಡಲ್ವಾ? ದುಃಖ ಆದಾಗ ಕಣ್ಣೀರು ಹಾಕಲ್ವಾ? ಭಾವೋದ್ವೇಗಕ್ಕೆ ಒಳಗಾದವರೆಲ್ಲ ಹುಚ್ಚು ಅಂತ ಹೇಳೋದಾದರೆ ಈ ಪ್ರಪಂಚದಲ್ಲಿ ಮನುಷ್ಯರು ಕಲ್ಗೊಂಬೆಗಳ ಹಾಗೆ ಬದುಕಬೇಕಾಗತ್ತೆ. ಎದುರು ವಾದಿಸಿದ್ರೆ ಹಲ್ಲು ಮುರಿಯೋ ಹಾಗೆ ಹೊಡಿತೀನಿ ರಾಸ್ಕಲ್. ಮದುವೆ ಮನೆ ಊಟ ತಿಂಡಿ ತಿಂದು ನಿನಗೆ ತಿಮ್ರ ಹತ್ತಿದೆ. ಅರುಂಧತಿ ಅವಳಿಗೆ ಹೊಡೆಯಲು ಕೈ ಎತ್ತಿದಾಗ ಭಾನುಪ್ರಕಾಶ್ ಕನಲಿ ಅವಳನ್ನು ತಡೆದ. ಅವರ ಮೇಲೆ ಕೈ ಮಾಡೋಕೆ ನಿಮಗೆ ನಾಚಿಕೆ ಆಗಲ್ವಾ? ಭಾರತಿ ಆಂಟಿ ನಿಮ್ಮ ತಂಗಿಯಾದಾಗ ಮಗಳಾಗಿ ಹುಟ್ಟಿದರೆ ಆಗಲೂ ನೀವು ಇಷ್ಟೇ ಕಠೋರವಾಗಿ ವರ್ತಿಸ್ತಿದ್ರ? ಅರುಂಧತಿ ಮಾತನಾಡಲಿಲ್ಲ. ಉಳಿದವರೆಲ್ಲ ಭಾನುವಿನ ಕೋಪ ಕಂಡು ಸ್ತಬ್ಧರಾಗಿ ನಿಂತಿದ್ರು. ಭಾರತಿ ಭಾನುವಿನತ್ತ ನೋಡಿ ಬಿಕ್ಕದ್ಲು. ಭಾನು, ನನಗೆ ಇಲ್ಲಿರೋಕೆ ಮನಸ್ಸಿಲ್ಲ, ನಾನು ಮನೆಗೆ ಹೋಗಬೇಕು. ಭಾನು ಅವಳ ತಲೆ ನೆವರಿಸಿದ. ಬನ್ನಿ ಆಂಟಿ, ನಾನೇ ನಿಮ್ಮನ್ನು ಮನೆಗೆ ಬಿಡ್ತೀನಿ. ಇದುವರೆವಿಗೂ ದಿಗ್ಭ್ರಾಂತರಾಗಿ ನಿಂತಿದ್ದ ಯಶೋದಮ್ಮ ಈಗ ಬಾಯಿ ಬಿಟ್ರು. ಏನು ಅನ್ಯಾಯವೇ ಅರುಂಧತಿ, ಅವಳು ಊಟ ಮಾಡ್ಕೊಂಡು ಹೋಗಲಿ. ನಿನ್ನ ಮಗಳ ಮದುವೆಯಲ್ಲಿ ನಿನ್ನ ತಂಗಿ ಉಪವಾಸದಿಂದ ಮನೆಗೆ ಹೋಗೋದು ಸರಿಯಲ್ಲ ಕಣೆ. ಅಕ್ಕನ ಅಂಗಿನ ಊಟ ನನಗೆ ಬೇಡ. ಅರುಂಧತಿ ಹಠ ಹಿಡಿದು ಹೊರಟಾಗ ಯಶೋದಮ್ಮ ನೀರವವಾಗಿ ಅತ್ರು. ಇದುವರೆವಿಗೂ ಮೌನ ಪ್ರೇಕ್ಷಕಿಯಾಗಿದ್ದ ಮಾನಸ ಭಾನು ಎಂದು ಕರೆದಾಗ ಅವನು ಅವಳತ್ತ ಏನು ಎನ್ನುವಂತೆ ನೋಡಿದ. ನಿನ್ನ ಜೊತೆ ನಾನು ಬರ್ತೀನಿ, ಮಾನಸ ಮೆಲ್ಲಗೆ ಹೇಳಿದ್ಲು. ನೀನು ನನ್ನನ್ನು ಬಿಟ್ಟು ಹೋದ ಮೇಲೆ ನನ್ನ ಗತಿ ಏನು ಎಂದು ಅರ್ಥ ನೋಟ ಬೀರುವಂತೆ ಇದ್ದ ಅವಳ ಮುಖಭಾವ ಕಂಡು ಭಾನು ಮೆತ್ತಗಾದ. ಸರಿ ಬಾ. ಮೂವರು ಹೊರಟಾಗ ಸೋಮಸುಂದರ್ ಅರುಂಧತಿ ತಡೆಯಲಿಲ್ಲ. ರಾಯರು ಧಾವಿಸಿ ಬಂದು ಭಾನುವಿನ ಕೈ ಹಿಡಿದಾಗ ಅವನು ಮೆಲುವಾಗಿ ನುಡಿದ. ನೀವು ಮದುವೆ ಮುಗಿದ ಮೇಲೆ ನಿಧಾನವಾಗಿ ಬನ್ನಿ ತಾತ. ಭಾರತಿ ಆಂಟಿಯಿಂದ ಈ ಸಮಾರಂಭ ಹಾಳಾಗೋದು ಬೇಡ. ನಾನು ಅವರನ್ನು ಮನೆಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡ್ತೀನಿ. ಮಲಗಿದ್ರೆ ಅವರ ಉದ್ವೇಗ ಕಡಿಮೆ ಆಗುತ್ತೆ. ಅವರೆಲ್ಲ ಕಾರಿನಲ್ಲಿ ಕುಳಿತು ಹೋಗೋದನ್ನೇ ನೋಡುತ್ತಾ ನಿಂತಿದ್ದ ಯಶೋದಮ್ಮ ಕಣ್ಣು ಒರೆಸ್ಕೊಂಡ್ರು. ಮಗಳು ಮೊಮ್ಮಗಳು ತಿನ್ನದೆ ಹೊರಟ ಮೇಲೆ ತಮಗಿಲ್ಲಿ ಊಟ ಮಾಡಲು ಹೇಗೆ ಮನಸ್ಸಾದೀತು? ಜೀವ ತುಡಿಯೋದಿಲ್ವೇ? ಗೋದಾಬಾಯಿ ಬಂದು ಅವರನ್ನು ಸಮಾಧಾನ ಮಾಡಿ ಒಳಗೆ ಕರೆದೊಯ್ದರು. ಭಾನು ರೆಸ್ಟೋರೆಂಟ್ಗೆ ಕರೆ ತಂದಾಗ ಭಾರತಿ ಯಾವ ಪ್ರತಿಭಟನೆ ತೋರದೆ ಮಗುವಿನಂತೆ ಊಟ ಮಾಡಿದ್ಲು. ಅವಳೇನೋ ಹೇಳಲು ಬಾಯಿ ತೆರೆದಾಗ ಭಾನು ಸಾಂತ್ವನ ನೀಡುವ ದನಿಯಲ್ಲಿ ನುಡಿದ. ಇವತ್ತು ನಡೆದಿದ್ದೆಲ್ಲ ಮರೆತುಬಿಡಿ. ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಕೊರಗೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ. ಜನಗಳ ಸ್ವಭಾವ ಓವರ್ನೈಟ್ ಬದಲಾಯಿಸೋಕ್ಕಾಗಲ್ಲ ಆಂಟಿ. ಅದಕ್ಕಾಗಿ ನಿಮಗೆ ಸಹನೆ ಸ್ಥೈರ್ಯ ತುಂಬ ಮುಖ್ಯ. ಭಾನು ಅವಳನ್ನು ಮನೆಗೆ ಕರೆತಂದು ಮಾತ್ರೆ ಕೊಟ್ಟ ಮೇಲೆ ಭಾರತಿ ನಿದ್ರಾಲೋಕಕ್ಕೆ ಜಾರದ್ಲು. ನಿರ್ಮಲವಾಗಿದ್ದ ಅವಳ ಮುಖಭಾವ ಕಂಡು ಮಾನಸ ನಿಟ್ಟೆಸಿರುಬಿಟ್ಲು. ಜನ ನಮ್ಮನ್ನು ಸುಖವಾಗಿ ಬದುಕೋಕೆ ಬಿಡಲ್ಲ ಭಾನು. ಬದುಕಲೇಬೇಕು ಮಾನಸ. ಅಲೆಗಳ ವಿರುದ್ಧ ಈಜ್ಕೊಂಡು ದಡ ಸೇಡೋವರನ್ನು ಜನ ಸಾಹಸಿ ಅಂತ ಹೊಗಳ್ತಾರೆ. ಅಲೆಗಳ ರಭಸಕ್ಕೆ ಹೆದರಿ ಹಿಂಜರಿಯುವವರನ್ನು ಕಂಡ್ರೆ ಹೇಡಿ ಅಂತ ಚಪ್ಪಾಳೆ ತಟ್ಟಿ ನಗ್ತಾರೆ.
ನಾನು ಏನೋ ಈಚ್ಕೊಂಡು ದಡ ಸೇರ್ಬೋದು, ಆದರೆ ಅಮ್ಮನ ಬದುಕು ಇಷ್ಟೇನಾ? ಕೊನೆಯವರೆಗೂ ಅವಳು ಹೀಗೆ ನಿರುಪಮ ಯೋಗಿಯಾಗಿ ಬಾಳ್ಬೇಕಾ? ಮಾನಸ ಕಸಿವಿಸಿಕೊಂಡು ಕೇಳಿದ್ಲು. ನೋ, ನೀನು ಹಾಗೆ ಹೇಳಬೇಡ ಮನು. ಯಾರಿಂದ ಯಾವ ಸಂದರ್ಭದಲ್ಲಿ ಯಾರಿಗೆ ಉಪಕಾರವಾಗುತ್ತೋ ಹೇಳೋಕ್ಕಾಗಲ್ಲ. ನೀನು ನಿಮ್ಮ ತಾಯಿಯ ಬದುಕಿಗೆ ಸ್ಫೂರ್ತಿ, ಚೈತನ್ಯ ನೀಡಬೇಕು. ಸ್ಟಾಪ್ ಬೀಯಿಂಗ್ ದಿ ಬೆಸ್ಟ್ ಈಸ್ ಏಟ್ ಟು ಕಮ್. ಅವನ ದನಿ ಆಳವಾಗಿ ಗಾಂಭೀರ್ಯತೆ ತುಂಬಿತ್ತು. ಮದುವೆ ಆದ ಕೂಡಲೇ ನಿರುಪಮ ಸುನಿಲನೊಡನೆ ಪೋರ್ಟ್ ಬೇರ್ಗೆ ಹನಿಮೂನ್ಗೆ ತೆರಳಿದ ಮೇಲೆ ಭಾರತಿ, ಮಾನಸ ಗೋದಾಬಾಯಿಯ ಮನೆಯಿಂದ ಹಿಂತಿರುಗಿದ್ರು. ಈಗ ಹೊಸ ಸಮಸ್ಯೆ ಉದ್ಭವವಾಗಿತ್ತು. ಸೋಮಸುಂದರು ರಾಯರು ಕೊಟ್ಟಿದ್ದ ಸೈಟ್ನಲ್ಲಿ ಮನೆ ಕಟ್ಟಿಸುವವರೆಗೂ ಅವರು ಸಂಸಾರ ಸಮೇತ ಇಲ್ಲೇ ಇರುವುದೆಂದು ತೀರ್ಮಾನವಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.